ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 56. ಸೊ ಇವತ್ತು ರಜಾ ಐತೆ ಕಾಲೇಜು. ಯಾಕಪ್ಪ ಅಂದರೆ ಇವತ್ತು ಕನಕದಾಸರ ಜಯಂತಿ ಪ್ರಯುಕ್ತ ರಜಾ ಇರುವಂಥದ್ದು. ಸೊ ಗೋರ್ಮೆಂಟ್ ರಜಾ ಕ್ಯಾಲೆಂಡ್ರಲ್ಲಿ ಇದ್ಮೇಲೆ ಹೋಗಂಗಿಲ್ಲ. ಸೊ ಗೆಳೆಯರೆ, ಸೊ ಇವತ್ತಿಗೆ 56 ದಿನ. ತುಂಬ ದಿನದಿಂದ ಕೇಳ್ತಿದ್ದೀರಲ್ಲ 100K ಸ್ಪೆಷಲ್ ಅಂತಂದು. ಇವತ್ತು ರಜಾ ಐತೆ, ಎಲ್ಲೂ ಆಗಲ್ಲ. ಸೊ ಏನಾರ ಆಗಲಿ ಇವತ್ತು 3% ವರ್ಕ್ ಅಂತೂ ಕಂಪ್ಲೀಟ್ ಮಾಡ್ತೀನಿ. ಸೊ ಇವಾಗ ಫಸ್ಟು ಊಟ ಮಾಡಿ ಕೂತ್ಕೊಳ್ಳೋದೆ ಕೆಲಸ ಮಾಡೋಕ್ಕೆ. ಎಷ್ಟರ ಕಷ್ಟ ಆಗಲಿ ಇವತ್ತು ಮಾಡಲೇಬೇಕು. ಇವತ್ತಿನ ಬೆಳಗ್ಗೆ ಡಯಟು ಚಪಾತಿ. ಈಗ ಸಮಯ 12:15. ಫಸ್ಟಾಗಿ ನೀರು ತರಬೇಕು, ಯಾಕೆಂದರೆ ಕರೆಂಟ್ ಇದ್ದಾವೆ. ಕರೆಂಟ್ ಮತ್ತೆ ಹೋದರೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಮತ್ತೆ ಮಾಮೂಲಿ ನೀರು ಕುಡಿದ್ರೆ ನೆಗಡಿ ಆಗುತ್ತೆ. 2 hours later. ನಮ್ಮೂರಲ್ಲಿ ಕರೆಂಟು ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟು ನೀರು ತಂದಿಟ್ಕೋಬೇಕು, ಅದು ಮೊದಲನೇ ಪ್ರಯಾರಿಟಿ. ನೀರು ತರಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇವಾಗ ನೀರು ತರಕ್ಕೆ ಬಂದಿನಿ. ಈ ಕ್ಯಾನ್ ತುಂಬಿ ಮತ್ತೆ ಈ ಬಾಟ್ಲಿಗೆ ಇಡ್ಕೋಬೇಕು. ಸೊ ಈ ಕ್ಯಾನ್ ಫುಲ್ಲಾಗಿ ಮತ್ತೆ ಈ ಬಾಟ್ಲಲ್ಲಿ ತುಂಬ್ತವೆ. ಅಂದರೆ ಇದು 25 ಲೀಟ್ರ್ ಕ್ಯಾನ್ ಅನಿಸುತ್ತೆ. ಸೊ ಮತ್ತೆ ಇದೊಂದು 26 ಲೀಟ್ರ್ ಬರ್ತವೆ. ಆದರೆ ಇಲ್ಲಿ ನೋಡಿದರೆ ಬರೀ 20 ಲೀಟ್ರ್ ತೋರಿಸುತ್ತೆ. ಕರೆಕ್ಟಾಗಿ ರೋಡ್ ನೋಡ್ರಪ್ಪ, ರೋಡೆಲ್ಲ ಫುಲ್ಲು ನೀಟಾಗಿ ರೆಡಿಯಾಗೈತೆ. ರೋಡೆಲ್ಲ ಫುಲ್ಲು ಸಿಮೆಂಟ್ ರೋಡು. ಆ ಕಡೆ ಈ ಕಡೆ ಪ್ಯಾಚ್ ವರ್ಕು ಕೂಡ ಮಾಡಿದ್ದಾರೆ ಜಲ್ಲಿ ಹಾಕಿ. ಇವಾಗ ನೀರು ಹಿಡ್ಕೊಂಡು ಹೋಗ್ಬೇಕು ಫಸ್ಟು. One hour later. One hour later. ಇವತ್ತಿನ ಮಧ್ಯಾಹ್ನದ ಊಟ ಇದೆ. ಅಂದರೆ ಹೆಸರು ಕಾಳು ತಿಂತಿದ್ದೀನಿ, ಯಾಕೆಂದರೆ ಬೆಳಗ್ಗೆ ಚಪಾತಿ ತಿಂದಿದ್ದೆ. ಹಂಗಾಗಿ ಈಗ 2 ಲೀಟ್ರ್ ನೀರು ಕುಡಿದಿದ್ದಾಯಿತು. ಟೋಟಲ್ ಇವತ್ತು 2 ಲೀಟ್ರ್ ನೀರು ಕುಡಿದಿದ್ದೀನಿ ಬೆಳಗ್ಗೆಯಿಂದ. ಇನ್ನೂ 2 ಲೀಟ್ರ್ ನೀರು ಕುಡಿಬೇಕು. ಇವತ್ತಿನ 4 ಲೀಟ್ರ್ ನೀರು ಟಾಸ್ಕ್ ಕಂಪ್ಲೀಟ್ ಆಗಬೇಕಂದ್ರೆ. ಈಗ ಸಮಯ 4:15. ಈಗ ಟೀ ಮಾಡ್ತಿದ್ದೀನಿ. ಅಂದರೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಹೊಲಕ್ಕೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಅಂದರೆ ಇವತ್ತು ಔಷಧಿ ಹೊಡೆಯೋದಿತ್ತು, ಹಂಗಾಗಿ ಹೋಗಿದ್ದಾರೆ. ಸೊ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನು ಟೀನಾರು ಮಾಡ್ಕೊಂಡು ಹೋಗೋಣ. ಈಗ ಟೈಮ್ 4:15 ಆಗಿದೆ. ನಾನು ಇಲ್ಲಿವರೆಗೂ ಕೆಲಸ ಮಾಡಿದೆ. ಸೊ ಅರ್ಧ ಕೆಲಸ ಮುಗಿಸಿದ್ದೀನಿ, ಇನ್ನೊಂದು ಅರ್ಧ ಬಾಕಿ ಇದೆ. ಅದನ್ನು ಇವತ್ತು ನಾಳೆ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಟೀ ಪುಡಿನೇ ಹಾಕಿಲ್ಲ ನಾನು, ನೋಡ್ರಿ ಎಲ್ಲ ಹಾಕಿದ್ದೀನಿ. ಹಾಲು ಮತ್ತು ಬೆಲ್ಲ ಹಾಕಿದ್ದೀನಿ. ಬೆಲ್ಲದ ಚಹಾ ಮಾಡ್ತಿರೋದು, ಸಕ್ಕರೆ ಚಹಾ ಅಲ್ಲ. ಬೆಲ್ಲದ ಚಹಾ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ. ಸಕ್ಕರೆದಾದರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ, 1 ಲೋಟಕ್ಕೆ 1 ಟೀ ಸ್ಪೂನ್ ಹಾಕ್ಬಿಡ್ಬೋದು. ಆದರೆ ಈ ಬೆಲ್ಲದ್ದು ನನಗೆ ಗೊತ್ತೇ ಆಗಲ್ಲ. ಓಕೆ, ಈಗ ಟೀ ಪುಡಿ ಹಾಕೋಣ. 1 ಚಮಚ ಸಾಲಲ್ಲ, ಯಾಕೆಂದರೆ ಟೀ 4 ಲೋಟ ಟೀಗೆ ಇಟ್ಟಿರೋದು. 1 ಚಮಚ ಎಲ್ಲಿಗಾಗುತ್ತೆ, ಇನ್ನೊಂದು ಚಮಚ ಹಾಕೋಣ ಸಾಕು. ಮತ್ತು ಜಾಸ್ತಿ ಆದರೆ ಮತ್ತು ವಿಷ ಆಗ್ಬಿಡುತ್ತೆ. ಸಾಕು ಅಂದ್ಕೊಂತೀನಿ, ಇಷ್ಟು ಸಾಕು. ಓಕೆ, ಟೀ ಮಾಡ್ಕೊಂಡು ಇವಾಗ ತೋಟಕ್ಕೆ ತಗೊಂಡೋಗ್ಬೇಕು. ಹಂಗೆ ನಂದು ಕೂಡ ಇವತ್ತು ಸಾಯಂಕಾಲ ವರ್ಕೌಟು. ಟೀ ಕುಡಿಯಲ್ಲ ಅಂತೀಯಲ್ಲಪ್ಪ, ಮತ್ತು ನೀನೇ ಟೀ ಮಾಡ್ತೀಯ ಅಂತೀರಾ? ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಟೀನೇ ಕುಡಿಯೋದು. ಅವರು ಹಾಲು ಕುಡೀರಿ, ಬಾದಾಮಿ ಹಾಲು ಕುಡೀರಿ ಅಂದರೆ ಎಲ್ಲ ಕುಡಿಯಲ್ಲ, ಇಲ್ಲೆಲ್ಲ ಮಾಡೋಕ್ಕೂ ಆಗಲ್ಲ. ಸೊ ಹಂಗಾಗಿ ಅವರಿಗೆ ಟೀ ಮಾಡ್ಕೊಂಡು ಹೋಗ್ತಿರೋದು. ನಾನಂತೂ ಕುಡಿಯಲ್ಲ. 75 ಹಾರ್ಡ್ ಚಾಲೆಂಜಲ್ಲಿ ಕುಡಿಯೋಂಗಿಲ್ಲ, ನಾನು ಕುಡಿಯೋದು ಇಲ್ಲ ಟೀನ ಜಾಸ್ತಿ. ಫೈನಲಿ ಟೀ ಈಸ್ ರೆಡಿ. ಟೀ ಅಂತೂ ರೆಡಿ ಆಯಿತು. ಟೀ ಮಾಡಿದ್ದೀನಿ, ಹೆಂಗಾಗಿತ್ತೋ ಗೊತ್ತಿಲ್ಲ. A few moments later. ನಾನು ಎಷ್ಟು ಕಷ್ಟಪಟ್ಟು ಟೀ ಕಾಯಿಸಿದ್ರೆ ನಾವು ಮನೆಗೆ ಬರ್ತೀವಿ, ಟೀ ಹಂಗೆ ಪ್ಲಾಸ್ಕಿಗೆ ಹಾಕಿ ಇಡು ಅಂದರು. ಹಂಗೆ ಪ್ಲಾಸ್ಕಿಗೆ ಹಾಕಿ ಇಟ್ಟೆ. ಇಲ್ಲಿ ಕರೆಕ್ಟಾಗಿ ನಾನು ಏನಾರ ಮಾಡ್ಕೊಂಡು ಹೋಗೋಣ ಅಂದಾಗಲೇ ನನಗೆ ಉಲ್ಟಾ ಹೊಡೆಯೋದು ಜಾಸ್ತಿ. ಈಗಲೂ ಅಷ್ಟೇ ಉಲ್ಟಾ ಹೊಡೆದ್ರು. ಮನೆಗೆ ಬರ್ತಿದ್ದೀವಿ ಆಲ್ರೆಡಿ, ಈಗ ಹೆಂಗೆ ಕಾಸ್ತಿ ಈ ಕಾಲೇ ಟೀನ ಅಂತಂದು. ಸೊ ಹಂಗಾಗಿ ಟೀ ಕಾಸಿ ನೀಟಾಗಿ ಸೋಸಿ ಇದಕ್ಕೆ ಹಾಕಿ ಇಟ್ಟೆ. ಮತ್ತೆ ಅರ್ಧ ಲೀಟ್ರ್ ನೀರು ಕುಡಿದಿದ್ದೆ. ಇನ್ನು ಅರ್ಧ ಲೀಟ್ರ್ ನೀರು ಕುಡಿದ್ರೆ 3 ಲೀಟ್ರ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಅಂದರೆ 3 ಲೀಟ್ರ್ ನೀರು ಕುಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ಇವಾಗ ಮತ್ತೊಮ್ಮೆ ನೀರನ್ನ ಫಿಲ್ ಮಾಡ್ಕೊಂಡು ಇವಾಗ ವ್ಯಾಯಾಮ ಮಾಡೋಕ್ಕೆ ಹೋಗಬೇಕು. ಸಂಜೆ ಆಲ್ರೆಡಿ 4:45 ಆಗಿದೆ.
ಇವತ್ತು ಬೆಳಿಗ್ಗೆ ವ್ಯಾಯಾಮ ಮಾಡಿಲ್ಲ, ಯಾಕೆಂದರೆ ಬೆಳಿಗ್ಗೆ ಫುಲ್ಲು ಶೀತ ಇತ್ತು. ಸೊ ಡಾಕ್ಟ್ರು ಬೇರೆ ಶೀತದಿಂದಲೇ ಕಿವಿ ಪ್ರಾಬ್ಲಮ್ಮು ಅಂತ ಹೇಳಿದ್ರಲ್ಲ, ಹಂಗಾಗಿ ಬೆಳಿಗ್ಗೆ ಏನು ವ್ಯಾಯಾಮ ಮಾಡೋಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಇವಾಗ ಸಾಯಂಕಾಲ ಇವಾಗ ಹೋಗ್ಬೇಕು ವ್ಯಾಯಾಮ ಮಾಡೋಕ್ಕೆ. ಇವಾಗಂತೂ ಇಬ್ಬನಿ ಬೀಳೋಕ್ಕೆ ಈಗಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ. ಇನ್ನೂ 5 ಗಂಟೆನೂ ಆಗಿಲ್ಲ, ಅದೇ ಈಗಲೇ ಅಲ್ಲೇ ಶುರು ಆಗ್ಬಿಟ್ಟೈತೆ. ಒಂಥರ ಬೆಳಗ್ಗೆ ಹೊತ್ತಾಗಂತೂ ರೋಡೇ ಕಾಣಲ್ಲ, ಫಾಗ್ ಬಿದ್ದಿರ್ತೈತೆ. ಸೊ ಬೇಡಪ್ಪ, ಫುಲ್ಲು ಶೀತ ಅಂದರೆ ಶೀತ ಬೆಳಗ್ಗೆ ಹೊತ್ತಲ್ಲಿ. ನಮ್ಮ ಚಿತ್ರದುರ್ಗ ಕೋಟೆನಾಡಿನ ಚಿತ್ರದುರ್ಗ, ಕೋಟೆನಾಡು ಚಿತ್ರದುರ್ಗ ಅಂತಲೇ ಟೈಟ್ಲು. ಸೊ ಇವಾಗ ಹೊಸದುರ್ಗಕ್ಕೂ ಒಂದು ಟೈಟ್ಲು ಬಂದೈತೆ. ಏನಪ್ಪ ಅಂದರೆ ಸಿರಿಧಾನ್ಯಗಳ ನಾಡು ಹೊಸದುರ್ಗಕ್ಕೆ ಸುಸ್ವಾಗತ ಅಂತ ಇವತ್ತು ಬೋರ್ಡ್ ಹಾಕಿರುವಂಥದ್ದು. ಹೊಸದುರ್ಗಕ್ಕೆ ಹೊಸ ಟೈಟ್ಲು, ಸಿರಿಧಾನ್ಯಗಳ ನಾಡು ಹೊಸದುರ್ಗಕ್ಕೆ ಸುಸ್ವಾಗತ ಮತ್ತು ಧನ್ಯವಾದಗಳು. ನೋಡ್ತಿರ್ಬೋದು ಹೊಸ ಟೈಟ್ಲು ಬಂದೈತೆ, ಕೋಟೆನಾಡು ಚಿತ್ರದುರ್ಗ, ಸಿರಿಧಾನ್ಯಗಳ ನಾಡು ಹೊಸದುರ್ಗ. ನೋಡ್ರಿ ಒಂಥರ ಫಾಗ್ ಬಿದ್ದಂಗೆ ಆಗ್ಬಿಟ್ಟಿರ್ತೈತೆ ಇವಾಗಂತೂ. ಸೊ ಫುಲ್ಲು ಮೋಡ ಮುಚ್ಚಿದ ವಾತಾವರಣ, ಮೋಡದಲ್ಲಿ ಫುಲ್ ಕ್ಲಿಯರ್ ಸ್ಕೈ ಇವತ್ತು, ಫುಲ್ ಕ್ಲಿಯರ್ ಸ್ಕೈ. ಎಲ್ಲೂ ಕೂಡ ಒಂಚೂರು ಮೋಡನೇ ಇಲ್ಲ. ನೋಡ್ರಿ ಎಷ್ಟು ಕ್ಲಿಯರ್ ಐತಿ ಇವತ್ತು, ಸೂರ್ಯನೂ ಇಲ್ಲ ಚಂದ್ರನೂ ಇಲ್ಲ, ಫುಲ್ ಕ್ಲಿಯರ್ ಸ್ಕೈ. ಅಲ್ಲಲ್ಲಿ ಪಕ್ಷಿಗಳು ಈ ಥರ ಹಾರಾಡ್ತಿದ್ದಾವೆ ಬಿಟ್ಟರೆ ಎಂಥದ್ದು ಇಲ್ಲ. ಈಗ ಸಮಯ 6:30. ಸೊ ಈಗ ಮನೆಗೆ ಹೊರಡುವಂಥ ಸಮಯ. ಇಲ್ಲಿ ನೋಡ್ರಿ ಬೆಕ್ಕು ಬಂತು, ಎಲ್ಲಿತ್ತ ಏನೋ ಬಂತು. ಸೊ ಇವಾಗ ಮನೆಗೆ ಹೋಗ್ಬೇಕು, ಟೈಮ್ ಆಗೈತೆ ಆಲ್ರೆಡಿ. ಇವಾಗ ಹೋಗೋಣ ಮನೆ ಕಡೆಗೆ. ತೊಟ್ಟಿ ಫಸ್ಟ್ ಫುಲ್ಲಾಗೈತೆ ಹಂಗೆ ನೋಡ್ಬೇಕು, ಯಾಕೆಂದರೆ ಬೆಳಗ್ಗೆ ಮೋಟ್ರ್ ಸ್ಟಾರ್ಟ್ ಮಾಡಿದ್ರು. ಕಾಲು ಏನು ಇನ್ನೊಂದು ಅಡಿ ಬಿಟ್ಟೈತೆ ಅಷ್ಟೇ, ಫುಲ್ ಆಗಿದೆ ತೊಟ್ಟಿ. ಬೆಕ್ಕು ಎಲ್ಲಿತ್ತಾನೋ ಈಗ ಬಂತಿದ್ದು, ಇರಲೇ ಇಲ್ಲ ಇಲ್ಲಿ. ಟಾಟಾ, ಬಾಯ್ 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 ಬಾಯ್. ಈಗ ಮುರಿತೈತೆ ಬೆಕ್ಕಿಗೆ ಟಾಟಾ ಹೇಳಿ ಇವಾಗ ನಾನು ಕೂಡ ಮನೆಗೆ ಹೋಗಬೇಕು. ಆಲ್ರೆಡಿ ತುಂಬ ಕತ್ಲಾಗ್ಬಿಟ್ಟೈತಿ ಇವತ್ತಂತೂ. ಟೈಮು ಆಲ್ರೆಡಿ 6:35 ಆಯಿತು. ಫುಲ್ ಕತ್ಲಾಗ್ಬಿಡ್ತು ನೋಡ್ರಿ, ಫುಲ್ ಕತ್ಲು. ಚಂದ್ರ ಕಾಣಿಸ್ತಿರ್ಬೋದು ನಿಮಗೆ. ಸೊ ಫುಲ್ ಕತ್ಲೆ ಆಗ್ಬಿಟ್ಟೈತೆ. ಸೊ ಇವಾಗ ಹೋಗ್ಬೇಕು. ಆಲ್ರೆಡಿ ನಮ್ಮ ಅಮ್ಮ ಫೋನ್ ಮಾಡಿತ್ತು, ಎಲ್ಲದೀಪ ಬಾರಪ್ಪ ಗಡಗಡಯ ಕತ್ಲಾಗೈತೆ, ಇನ್ನು ಎಷ್ಟೊತ್ತು ಅಲ್ಲೇ ಇರ್ತೀಯ ಅಂತಂದು. ಸೊ ಆಲ್ರೆಡಿ ವರ್ಕೌಟ್ ಎಲ್ಲ ಮುಗೀತು, ಇವಾಗ ಹೋಗ್ಬೇಕು. ಈಗ ಫುಲ್ ಶೀತ ಆಗ್ತೈತೆ. ಎಷ್ಟು ಶೀತ ಆಗುತ್ತೆ ಅಂದರೆ ಒಂಚೂರು ಜ್ವರ ಹೋಗ್ಬಿಟ್ರೆ ಸಾಕು, ಫುಲ್ಲು ಚಳಿ 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 ಆಗುತ್ತೆ. ಈಗಂತೂ ಒಂಥರ ಇಬ್ನಿ ಬೀಳೋ ಥರ ಬೀಳ್ತಿರ್ತದೆ ಫಾಗು. ಇವಾಗೆಲ್ಲ ಬೆಳಿಗ್ಗೆ ಅಂತೂ ಇನ್ನೂ ಜಾಸ್ತಿ. ಈಗ ಸಮಯ 8:40. ಸೊ ಇಲ್ಲಿ ಒಂದು ಪೆನ್ ಡ್ರೈವ್ ಇತ್ತು ನಂದು, ಆ ಪೆನ್ ಡ್ರೈವು ಕೆಟ್ಟೋಗಿತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸರಿಯೇ ಐತೆ. ಆ ವಿಡಿಯೋ ಇರಲಿಲ್ಲ ಅದರಲ್ಲಿ, ಹಂಗಾಗಿ ಅದು ತೋರಿಸ್ತಿರ್ಲಿಲ್ಲ. ಸೊ ಫೈನಲಿ ಗೆಳೆಯರಿ ಹಾಕಿದ್ದೀನಿ, ಸಾಕಾಗೋತು ಇಷ್ಟೋ ತನಕ ಎಲ್ಲ ರೆಡಿ ಮಾಡಿದೆ. ಸೊ ಯಾಕೆ ಅಂತಂದರೆ ಒಂದು ಮೊನ್ನೆ ಫಂಕ್ಷನ್ಗೆ ಹೋಯ್ದ್ವಲ್ಲ, ಅದರದ್ದು ವಿಡಿಯೋ ರೆಡಿ ಮಾಡಿದ್ದೆ. ಆ ವಿಡಿಯೋ ನೋಡೋಣ ಅಂತ ಹಾಕಿದೆ, ಅದು ಹೋಮ್ ಥಿಯೇಟ್ರಿಗೆ ಕನೆಕ್ಷನ್ನೇ ಆಗಲಿಲ್ಲ ಅದು. ಸೊ ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಅದೇನೋ ಆಗೈತೆ, ಪಿನ್ ಪ್ರಾಬ್ಲಮ್ ಅನಿಸುತ್ತೆ. ಬರೀ ಡ್ರರ್ ಅಂತದ್ದು ಏನು ಬರ್ತಾನೆ ಇಲ್ಲ. ಓಕೆ, ಇವಾಗ ಫಸ್ಟ್ ಊಟ ಮಾಡಬೇಕು, ಹೊಟ್ಟೆಸ್ತಿದೆ. ಈಗ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಫೈನಲಿ 3.5 ಲೀಟ್ರ್ ಇವತ್ತು ನೀರು ಕುಡ್ದಿದ್ದೀನಿ. ಸೊ ಇನ್ನು ಅರ್ಧ ಲೀಟ್ರ್ ಮಾಲ್ಕಣೆ ಅಷ್ಟೊತ್ತಿಗೆ ಕುಡಿದ್ರೆ 4 ಲೀಟ್ರ್ ನೀರು ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಇವತ್ತಿನ ರಾತ್ರಿ ಡಯಟ್ ಮುದ್ದೆ ಕಟ್ಟಿನ ಸಾರು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಗೆಳೆಯರೆ, ಇವತ್ತು ಈ ಟೈಮು ಕರೆಕ್ಟಾಗಿ 10:15. ಸೊ ಈಗ ಏನಾಯ್ತಪ್ಪ ಅಂತಂದರೆ, ನಾನು ನಮ್ಮ ಮನೆಗಿರೋರ್ನೆಲ್ಲ ಕರೆದು ಕುಂದಿರಿಸಿ ವಿಡಿಯೋ ಹಾಕಿದೆ. ಸೊ ಸೀಮಂತದ್ದು ವಿಡಿಯೋ ಮಾಡಿದ್ದೆ. ಒಂದು 20 ನಿಮಿಷ 25 ನಿಮಿಷ ಇತ್ತು ಅಷ್ಟೇ ಅದು. ಸೊ ಅದು ಏನಾಗ್ಬಿಟ್ಟೈತೆ ಅಂತಂದರೆ, ವಿಡಿಯೋ 60 FPS ಸೇವ್ ಮಾಡಿದ್ದೆ ನಾನು. ಅದು ಏನಾಗ್ತಿದೆ ಅಂತಂದರೆ 60 FPS 1080p
ರೆಸಲ್ಯೂಷನ್ನು ಕ್ವಾಲಿಟಿ ಇಟ್ಟಿದ್ದು ಫುಲ್ ಹೈ ಕ್ವಾಲಿಟಿ ಮತ್ತು 60 FPS ಫ್ರೇಮ್ ಪರ್ ಸೆಕೆಂಡು 1 ಸೆಕೆಂಡಿಗೆ 60 ಫ್ರೇಮ್ಸ್ ಸೆಟ್ ಮಾಡಿದ್ದೆ, ಹೈ ಕ್ವಾಲಿಟಿ ಇಟ್ಟಿದ್ದೆ. ಸೊ ಅದೇನಾಗಿತ್ತು ಅಂತಂದರೆ ನಮ್ಮ ಟಿ ವಿಯಾಗ ಹಾಕಿದ್ದಕ್ಕೆ ಅದು ಒಂಥರ ಲ್ಯಾಗಿಯಾಗಿ ಬರ್ತೈತೆ, 0.5 ಸ್ಪೀಡಲ್ಲಿ ಬರ್ತೈತೆ ಅದು. ಆದರೆ ಆಡಿಯೋ ಮಾತ್ರ ಫುಲ್ ಮುಂದೆ ಹೋಗ್ತೈತೆ, ಅದು ಆಡಿಯೋ ವಿಡಿಯೋ ಸಿಂಕ್ ಇಲ್ದಂಗೆ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಎಲ್ಲ ಬೈಸ್ಕೊಂಡೆ, ಏನೋ ಇದು ಆಡಿಯೋ ವಿಡಿಯೋ ಎಲ್ಲ ಮುಂದ್ಕಾಗಿದ್ದಾವೆ, ಏನೋ ಭಾರಿ ಮಾಡೀನಿ ಅಂತ ಹೇಳ್ತೀಯ ಅಂತಂದು. ಸೊ ಇರಲಿ. ಸೊ ಅದೇನಾಗಿತ್ತಂದರೆ 60 FPS ಇಟ್ಟೆ ಹಂಗಾಗಿತ್ತೆ ಅಂತ ಅಂದ್ಕೊತೀನಿ. ಅದನ್ನ 30 FPS ಇಟ್ಟು ಸೇವ್ ಮಾಡಬೇಕು. ಓಕೆ, ಇವತ್ತು 56ನೇ ದಿನ. ಇವಾಗ ಓದ್ಕೊಂಡಿದ್ದೆ, ಆಲ್ರೆಡಿ ಮಧ್ಯಾಹ್ನನೇ ಆಗಿತ್ತು, 10 ಪೇಜ್ ಓದ್ಕೊಂಡಿದ್ದೆ. ಸೊ ಗೆಳೆಯರೇ, ಇವತ್ತಿನ ದಿನವನ್ನು ಇವಾಗ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಅರ್ಧ ಕೆಲಸ ಮುಗಿಸಿದ್ದೀನಿ ಇವತ್ತು. ನೀವೆಲ್ಲ ಕೇಳ್ತಿದ್ರಲ್ಲ 100K ಸ್ಪೆಷಲ್ಲು ಸರ್ಪ್ರೈಸು, ನಿಮಗೆಲ್ಲ ಸರ್ಪ್ರೈಸು ಏನು ಅಂತ ಹೇಳಲ್ಲ ನಾನು. ಸರ್ಪ್ರೈಸ್ ಐತೆ, ವೆಯ್ಟ್ ಮಾಡಿರಿ. ಓಕೆನಾ, ರಿಲೀಸ್ ಮಾಡ್ತೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿಗೋಣ ನಾಳಿನ ವೀಡಿಯೋದಲ್ಲಿ.